Hello my dear students, this is the March month second language English activity sheets. ವಿದ್ಯಾರ್ಥಿಗಳಿದು ಮಾರ್ಚ್ ತಿಂಗಳ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಒಂದು ಆಕ್ಟಿವಿಟಿ ಶೀಟ್ಸ್ ಆಗಿರುತ್ತೆ. ಈ ಒಂದು ಮಾರ್ಚ್ ತಿಂಗಳ ಆಕ್ಟಿವಿಟಿ ಶೀಟ್ಸ್ನಲ್ಲಿ ನಿಮಗೆ ಮೊದಲನೇದಾಗಿ ಎಸ್ಸೆ ರೈಟಿಂಗನ್ನು ಕೊಟ್ಟಿದ್ದಾರೆ. ಕೋವಿಡ್-19 ಒಂದು ಎಸ್ಸೆ ರೈಟಿಂಗನ್ನು ಕೊಟ್ಟಿರೋದ್ರಿಂದ ಪರೀಕ್ಷಾ ದೃಷ್ಟಿಯಿಂದ ನೀವು ಕೋವಿಡ್-19 ಎಸ್ಸೆ ಈ ಒಂದು ಎಸ್ಸೆಯನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈ ಒಂದು ಆಕ್ಟಿವಿಟಿ ಶೀಟ್ಸನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕ್ಸ್ನಲ್ಲಿ ಕೊಟ್ಟಿರ್ತೇನೆ, ನೀವು ಡೌನ್ಲೋಡ್ ಮಾಡಿ ಓದ್ಕೋಬಹುದಾಗಿರುತ್ತೆ. ಇಲ್ಲಿ ಮೊದಲನೇದಾಗಿ ಕೋವಿಡ್-19 ದ ಕೊರೋನಾ ವೈರಸ್ ಈಸ್ ಎ ಫ್ಯಾಮಿಲಿ ಆಫ್ ವೈರಸ್ ದಟ್ ಕೆನ್ ಬಿ ಕಾಸ್ ಮೈಲ್ಡ್ ಟು ಹೈ ಹೆಲ್ತ್ ಹಜಾರ್ಡ್ಸ್ ಇನ್ ಹ್ಯೂಮನ್ ಬೀಯಿಂಗ್ಸ್. ಇಟ್ ಕುಡ್ ಬಿ ಲೈಕ್ ಕಾಮನ್ ಕೋಲ್ಡ್ ರೇಂಜ್ ರಿಲೇಟೆಡ್ ಟು ಇಲ್ನೆಸ್ ಆ್ಯಂಡ್ could become severe like SARS, severe acute respiratory syndrome. Causes it is a pandemic disease. It spreads from one person to another person very fast. When sick person coughs, the droplets are sprayed almost 6 feet. It also spreads when one touches an infected surface or an object touch the eyes, nose or mouth. It enters when we breathe in. Symptoms: mild to high fever, dry cough, difficulty in breathing are the symptoms of this disease. In severe cases, it leads to pneumonia and multiple organ failure, which are sometimes fatal. The incubation period is thought to be between 1 to 14 days. Prevention and remedies. We know that prevention is better than cure, so we should frequently wash our hands nicely with soap and water, sanitize our hands well with an alcohol-based sanitizer. We should maintain minimum distance of 2 meters from one another in public places. We should protect our nose and mouth by wearing masks or face shields. We should disinfect all the surfaces, objects which are touched often like door, knobs, taps, sinks, tables, etc. It is our duty to follow the COVID-19 rules strictly and create awareness among the others. In my opinion, we should avoid meeting people in groups and also shaking hands or hugging each other. Following the safety practices are very important for the sake of our loved ones. Pandemic is not a word to use lightly or carelessly. Let us unite and defeat this dreadful virus in this pandemic. See my dear students, ಈ ಒಂದು ಎಸ್ಸೆಯನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಲ್ಲಿ ಎಕ್ಸಾಮಿನೇಷನ್ಗೆ ಕೋವಿಡ್-19 ಕೊಡಬಹುದು. ಆದ್ದರಿಂದಲೇ ಇದು ಮಾರ್ಚ್ ಆಕ್ಟಿವಿಟಿಯಲ್ಲಿ ಕೊಟ್ಟಿದ್ದಾರೆ. ಎಲ್ಲರೂ ತಪ್ಪದೇ ಈ ಒಂದು ಎಸ್ಸೆಯನ್ನು ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈಗಾಗಲೇ ನಿಮಗೆ ಹೇಳಿದ ಹಾಗೆ ಈ ಒಂದು ವರ್ಕ್ಶೀಟನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಮತ್ತು ಒಂದು ಲರ್ನ್ ಈಸಿಲಿ ಆ್ಯಪ್ ನೀವು ಡೌನ್ಲೋಡ್ ಮಾಡಿಕೊಂಡಾಗ ಲರ್ನ್ ಈಸಿಲಿ ಆ್ಯಪಲ್ಲೂ ಸಹ ಈ ಒಂದು ಆಕ್ಟಿವಿಟಿ ಶೀಟ್ ನಿಮಗೆ ಸಿಗುತ್ತೆ. ಇಲ್ಲಿ ಎಸ್ಸೆ ರೈಟಿಂಗ್ ಹೇಗೆ ಬರೀಬೇಕು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಟೈಟಲ್ ಬರೀಬೇಕು, ಡೆಫಿನೇಷನ್, ಯೂಸ್ ಆಫ್ ವೊಕ್ಯಾಬ್ಯುಲರಿ, ಗ್ರಾಮಟಿಕಲ್ ಆಕ್ಯುರಸಿ, ಯೂನಿಟಿ ಆ್ಯಂಡ್ ಕನೆಕ್ಟಿವಿಟಿ ಆಫ್ ಮೇನ್ ಥೀಮ್ ಆ್ಯಂಡ್ ಕ್ರಾನಾಲಜಿಕಲ್ ಆರ್ಡರ್ ಅಂತ. ಅಂದರೆ ಟೈಟಲ್ ಬರೀಬೇಕು, ಅದಕ್ಕೆ ಡೆಫಿನೇಷನನ್ನು ಬರೀಬೇಕು, ಮತ್ತು ಸರಿಯಾದ ವೊಕ್ಯಾಬ್ಯುಲರಿ ಯೂಸ್ ಮಾಡಿರಬೇಕು. ಗ್ರಾಮಟಿಕಲ್ ಆಕ್ಯುರಸಿ ಅಂದಾಗ ಸೆಂಟೆನ್ಸ್ ಸ್ಟ್ರಕ್ಚರ್ ಕರೆಕ್ಟ್ ಆಗಿರಬೇಕು, ಮತ್ತು ಆ ಒಂದು ಥೀಮ್ನ ಮೇಲೇ ನಾವು ಬರಿತಾ ಹೋಗಬೇಕು. ಪಾಯಿಂಟ್ಸ್ ಎಲ್ಲ ಒಂದು ಆರ್ಡರಲ್ಲಿರಬೇಕು. ಆ್ಯಂಡ್ ಯೂಸ್ ಅಪ್ರಾಪ್ರಿಯೇಟ್ ಕೊಟೇಷನ್ಸ್, ಅಲ್ಲಲ್ಲಿ ನೀವು ಕೊಟೇಷನ್ಸನ್ನು ಬಳಸಬೇಕಾಗುತ್ತೆ. ಈ ಒಂದು ಕೋವಿಡ್-19 ಜೊತೆಗೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ ಎಸ್ಸೆನ ಕೊಟ್ಟಿರ್ತಾರೆ. ಅದರ ಜೊತೆಗೆ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್, ಇಂಪಾರ್ಟೆನ್ಸ್ ಆಫ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ನ ಒಂದು ಎಸ್ಸೆ ರೈಟಿಂಗನ್ನು ನಿಮಗೆ ಕೊಟ್ಟಿದ್ದಾರೆ. ಈ ಆಕ್ಟಿವಿಟಿ ಶೀಟನ್ನು ಡೌನ್ಲೋಡ್ ಮಾಡಿಕೊಂಡು ಅವುಗಳಲ್ಲಿ ನೀವು ಈ ಒಂದು ಎಸ್ಸೆಗಳನ್ನು ಪ್ರಾಕ್ಟೀಸ್ ಮಾಡಬಹುದು ಮಕ್ಕಳೇ. ಅದಾದ ನಂತರ ನಿಮಗೆ ರಿಪೋರ್ಟೆಡ್ ಸ್ಪೀಚನ್ನು ಕೊಟ್ಟಿದ್ದಾರೆ. ಈ ರಿಪೋರ್ಟೆಡ್ ಸ್ಪೀಚಲ್ಲಿ ಈ ಒಂದು ಲರ್ನ್ ಈಸಿಲಿ ಚಾನಲಲ್ಲಿ ರಿಪೋರ್ಟೆಡ್ ಸ್ಪೀಚ್ನ ಎಲ್ಲ ಒಂದು ವಿಡಿಯೋಗಳಿರುತ್ತೆ. ನೀವು ತಪ್ಪದೆ ಆ ವಿಡಿಯೋಗಳನ್ನು ನೋಡಿ ರಿಪೋರ್ಟೆಡ್ ಸ್ಪೀಚನ್ನು ಕಲಿಯಬಹುದು. ಇಲ್ಲಿ ಮೊದಲನೇದಾಗಿ ರಿಪೋರ್ಟೆಡ್ ಸ್ಪೀಚ್ ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ. ಐ ಬ್ರಾಟ್ ಎ ನ್ಯೂ ಡ್ರೆಸ್ ಫಾರ್ ಮೈ ಸಿಸ್ಟರ್. ಪ್ರಣವ್ ಹೇಳಿದ್ದಾರೆ. ಇದೊಂದು ಡಿಕ್ಲರೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಪ್ರಣವ್ ಟೋಲ್ಡ್ ವಿಸ್ಮಯ್ ದಟ್ ಈ ಹ್ಯಾಡ್ ಬ್ರಾಟ್. ಇಲ್ಲಿ ಬ್ರಾಟ್ ಅನ್ನೋದು ಪಾಸ್ಟ್ ಟೆನ್ಸು. ಆ ಪಾಸ್ಟ್ ಟೆನ್ಸನ್ನು ನಾವು ಪಾಸ್ಟ್ ಪರ್ಫೆಕ್ಟ್ಗೆ ಮಾಡಬೇಕಾದ್ರೆ ಹ್ಯಾಡ್ ಬ್ರಾಟ್ ಎ ನ್ಯೂ ಡ್ರೆಸ್ ಫಾರ್ ಹಿಸ್ ಸಿಸ್ಟರ್. ಮೈ ಸಿಸ್ಟರ್ ಅಂತ ಹೇಳಿದ್ದಾರೆ. ನಾವು ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಅವನ ತಂಗಿಗೆ ಅಂತ ಹೇಳೋದ್ರಿಂದ ಹಿಸ್ ಸಿಸ್ಟರ್. ಹಾಗೆ ಕ್ವಶನ್ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ವೇರ್ ಆರ್ ಯು ಗೋಯಿಂಗ್ ದಿಶಾ ಅಂತ. ಇಲ್ಲಿ ವರ್ಣ ಆಸ್ಕ್ಡ್ ದಿಶಾ ವೇರ್ ಶಿ ವಾಸ್ ಗೋಯಿಂಗ್. ಆರ್ ಯು ಅಂತಿದೆಯಲ್ಲ, ಯು ಅನ್ನು ಮೊದಲು ಹಾಕಿ ಆರನ್ನು ಮುಂದೆ ಹಾಕಬೇಕಾಗುತ್ತೆ. ಯು ಅಂದಾಗ ಆ ವರ್ಣ ಕೇಳ್ತಾ ಇರೋದು ದಿಶಾನ ಆಗಿರೋದ್ರಿಂದ ದಿಶಾ ಹೆಣ್ಣು ಹುಡುಗಿ ಶಿ. ಆರ್ ಅಂತಕ್ಕಂಥದ್ದು ಪ್ಲೂರಲ್ಗೆ ಬಳಸ್ತೀವಿ. ಶಿ ಅನ್ನೋದು ಸಿಂಗ್ಯುಲರ್ ಆಗಿರೋದ್ರಿಂದ
ವಾಸ್, ಯಾಕಂದರೆ ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ. ಆರ್ ಯು ಅನ್ನೋದು ಪ್ರೆಸೆಂಟ್ ಟೆನ್ಸು. ನಾವು ಅದನ್ನು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿದಾಗ ವಾಸ್ ಆಗಿ ಚೇಂಜ್ ಆಗುತ್ತೆ. ಇಲ್ಲಿ ಕ್ವಶನ್ ಸೆಂಟೆನ್ಸ್ ಬಂದಾಗ ಹೆಲ್ಪಿಂಗ್ ವರ್ಬ್ ಮತ್ತು ಅದರ ಮುಂದೆ ಬರೋ ಸಬ್ಜೆಕ್ಟನ್ನು ಇಂಟರ್ಚೇಂಜ್ ಮಾಡಬೇಕು. ಯು ಅನ್ನು ಮೊದಲು ಹಾಕಿ ಆರನ್ನು ನಂತರ ಬರಿಬೇಕಾಗುತ್ತೆ. ದೆನ್ ಜಾನ್ ಪ್ಲೀಸ್ ಹೆಲ್ಪ್ ಮೀ ಟು ಸಾಲ್ವ್ ದಿಸ್ ಸಮ್ ಅಂತ, ಇದು ಒಂದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆಗಿರುತ್ತೆ, ಅಥವಾ ಇಂಪ್ಯಾರಿಟಿವ್ ಸೆಂಟೆನ್ಸ್ ಆಗಿರುತ್ತೆ. ಇಂಪ್ಯಾರಿಟಿವ್ ಬಂದಾಗ ಏನು ಮಾಡಬೇಕು, ಅಲ್ಲಿ ರಿಕ್ವೆಸ್ಟ್ ಕೇಳ್ತಾ ಇದ್ದಾರಾ ಅಥವಾ ಆರ್ಡರ್ ಮಾಡ್ತಾ ಇದ್ದಾರಾ ಅಂತ ಬರಿಬೇಕಾಗುತ್ತೆ. ಜಾನ್ ರಿಕ್ವೆಸ್ಟೆಡ್ ಶರಣ್ ಟು ಸಾಲ್ವ್ ದಟ್ ಸಮ್. ಹಾಗೆ ಮುಂದೆ ನೋಡಿದಾಗ ಇಲ್ಲಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಕೊಟ್ಟಿದೆ. ವಾಟ್ ಎ ಬ್ಯೂಟಿಫುಲ್ ಫ್ಲವರ್ ಇಟ್ ಈಸ್. ಇಲ್ಲಿ ರೋಷನ್ ಎಕ್ಸ್ಕ್ಲೈಮ್ಡ್ ವಿತ್ ಡಿಲೈಟ್ ದಟ್ ಇಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಫ್ಲವರ್. ನೋಡಿ, ಇಟ್ ಈಸ್ ಅಂತಿದೆಯಲ್ಲ, ಅದು ಮೊದಲು ತಗೊಂಡು ಇಟ್ ವಾಸ್ ಎ ವೆರಿ ಬ್ಯೂಟಿಫುಲ್ ಫ್ಲವರ್. ಈಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಅದನ್ನ ಪಾಸ್ಟ್ ಟೆನ್ಸ್ಗೆ ನಾವು ಚೇಂಜ್ ಮಾಡಬೇಕಾಗುತ್ತೆ. ಹಾಗೆ ಮುಂದೆ ನಟರಾಜ್ ಆರ್ ಯು ಗೋಯಿಂಗ್ ಟು ಮಂಗಳೂರು ಟುಮಾರೋ. ಇದು ಎಸ್ ಆರ್ ನೋ ಟೈಪ್ ಸೆಂಟೆನ್ಸ್ ಆಗಿರೋದ್ರಿಂದ ದರ್ಶನ್ ಆಸ್ಕ್ಡ್ ನಾಗರಾಜ್ ಇಫ್ ಅಥವಾ ವೆದರ್ ಲಿಂಕಿಂಗ್ ವರ್ಡನ್ನು ಬಳಸಬೇಕು. ಅಲ್ಲಿ ಆರ್ ಯು ಅನ್ನೋದನ್ನು ಇಂಟರ್ಚೇಂಜ್ ಮಾಡಬೇಕು. ಮೊದಲು ಯು ಬರೆದು ಆ ನಂತರ ಆರನ್ನು ತಗೊಂಡಾಗ ಯು ಅಂತ ಕೇಳ್ತಾ ಇರೋದು ನಟರಾಜ್ ಆಗಿರೋದ್ರಿಂದ ಅವನು ಅಂತ ಬರೀಬೇಕು. ಅಲ್ಲಿ ಹಿ, ಯು ಅಂದಾಗ ಗಂಡಾಗಿರೋದ್ರಿಂದ ಹಿ, ಆರ್ ಅನ್ನೋದು ಸಿಂಗ್ಯುಲರ್ಗೆ ಬಂದಾಗ ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಿದಾಗ ವಾಸ್ ಆಗುತ್ತೆ. ಹಿ ವಾಸ್ ಗೋಯಿಂಗ್ ಟು ಮಂಗಳೂರು. ಟುಮಾರೋ ಅನ್ನೋದನ್ನು ನೆಕ್ಸ್ಟ್ ಡೇಗೆ ಚೇಂಜ್ ಮಾಡಿದ್ದಾರೆ. ಹಾಗೆ ಇಲ್ಲಿ ಟಾಸ್ಕ್ 5 ನೋಡಿ, ಸಚಿನ್ ಸೆಡ್ ಟು ರಾಹುಲ್ ವಿ ಕ್ಯಾನ್ ಯೂಸ್ 3 spinners ಫಾರ್ ಟುಡೇಸ್ ಮ್ಯಾಚ್. ಸಚಿನ್ ಸೆಡ್ ಟು ರಾಹುಲ್ ದಟ್ ವಿ, ನಾವು ಅನ್ನೋದನ್ನು ನಾವು ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಅವರು ಅಂತ ಹೇಳ್ತೀವಲ್ವ, ದೇ ಕುಡ್ ಯೂಸ್ 3 spinners ಫಾರ್ ದಟ್ ಡೇ ಮ್ಯಾಚ್. ರಮೇಶ್ ಆಸ್ಕ್ಡ್ ಸುನಿಲ್ ವಾಟ್ ಆರ್ ಯು ರೈಟಿಂಗ್. ರಮೇಶ್ ಆಸ್ಕ್ಡ್ ಸುನಿಲ್ ವಾಟ್ ಹಿ ವಾಸ್ ರೈಟಿಂಗ್. ಹೇಳಿದ್ನಲ್ವಾ, ಮೊದಲು ಯುನ ಬರೆದು ಆಮೇಲೆ ಆರನ್ನು ಬರ್ಕೊಂಡಾಗ ಅಲ್ಲಿ ಯು ಅಂತ ಕೇಳ್ತಾ ಇರೋದು ಸುನಿಲ್ ಆಗಿರೋದ್ರಿಂದ ಅದನ್ನು ಹಿ ಅಂತ ಚೇಂಜ್ ಮಾಡ್ತೀವಿ. ಆಗ ಆರ್ ಅಂತಕ್ಕಂಥ ಪ್ರೆಸೆಂಟ್ ಟೆನ್ಸ್ ಇರೋದು ಪಾಸ್ಟ್ ಟೆನ್ಸ್ಗೆ ಸಿಂಗ್ಯುಲರ್ಗೆ ವಾಸ್ ಆಗಿ ಚೇಂಜ್ ಆಗುತ್ತೆ. ಟೀಚರ್ ಸೆಡ್ ಟು ಸ್ಟೂಡೆಂಟ್ಸ್ ಕೀಪ್ ಕ್ವೈಟ್. ಇಲ್ಲಿ ಟೀಚರ್ ಆರ್ಡರ್ಡ್ ಸ್ಟೂಡೆಂಟ್ಸ್ ಟು ಕೀಪ್ ಕ್ವೈಟ್. ಮದರ್ ಆಸ್ಕ್ಡ್ ಹರ್ ಸನ್ ಡಿಡ್ ಯು ಕಂಪ್ಲೀಟ್ ಯುವರ್ ಹೋಮ್ವರ್ಕ್. ಮದರ್ ಆಸ್ಕ್ಡ್ ಹರ್ ಸನ್, ಇಲ್ಲಿ ಇಫ್ ಆರ್ ವೆದರನ್ನು ಬಳಸಬೇಕು. ಇಲ್ಲಿ ಯು ಅನ್ನು ಮೊದಲು ಬರೆದು ಡಿಡ್ಡನ್ನು ನಂತರ ಬರಿಬೇಕಾಗುತ್ತೆ. ಯು ಅಂತ ಕೇಳ್ತಾ ಇರೋದು ಮಗನಾಗಿರೋದ್ರಿಂದ ಹಿ, ಡಿಡ್ ಅನ್ನೋದು ಪಾಸ್ಟ್ ಟೆನ್ಸ್, ಅದನ್ನ ಪರ್ಫೆಕ್ಟ್ಗೆ ಚೇಂಜ್ ಮಾಡಿದಾಗ ಹ್ಯಾಡ್, ಹಿ ಹ್ಯಾಡ್ ಕಂಪ್ಲೀಟೆಡ್ ಹಿಸ್ ಹೋಮ್ ವರ್ಕ್. ಯುವರ್ ಅಂದಾಗ ನಿನ್ನ ಹೋಮ್ವರ್ಕ್ ಅಂತ ತಾಯಿ ಕೇಳಿದ್ದಾರೆ. ನಾವು ಬೇರೆಯವ್ರಿಗೆ ಹೇಳ್ಬೇಕಾದ್ರೆ ಏನಂತ ಹೇಳ್ತೀವಿ, ತಾಯಿ ಕೇಳ್ತಾ ಇದ್ರು ಅವನ ಹೋಮ್ವರ್ಕ್ ಕಂಪ್ಲೀಟ್ ಆಯ್ತಾ ಅಂತ. ಸೊ ಅಲ್ಲಿ ಹಿಸ್ ಹೋಮ್ವರ್ಕ್ ಅಂತ ಚೇಂಜ್ ಆಗುತ್ತೆ. ವರ್ಧನ್ ಸೆಡ್ ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್ ಇಟ್ ಈಸ್. ವರ್ಧನ್ ಎಕ್ಸ್ಕ್ಲೈಮ್ಡ್ ದಟ್ ಇಟ್ ವಾಸ್ ಎ ಬ್ಯೂಟಿಫುಲ್ ಪಿಕ್ಚರ್. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಬೋದು, ಡೈರೆಕ್ಟ್ ಟು ಇಂಡೈರೆಕ್ಟ್ಗೆ ಚೇಂಜ್ ಮಾಡ್ಕೋಬೋದು. ನಂತರ ಕ್ವಶನ್ ಆನ್ಸರ್ಸ್ ಕೊಟ್ಟಿದ್ದಾರೆ. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಪ್ರಶ್ನೆಗಳನ್ನು ಚೆನ್ನಾಗಿ ಕೇಳ್ತೀರಿ, ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕ್ವಶನ್ ಬಂದು ನರೇಟ್ ಸ್ವಾಮೀಸ್ ಡ್ರೆಡ್ಫುಲ್ ಎಕ್ಸ್ಪೀರಿಯನ್ಸ್ ವೆನ್ ಹಿ ವಾಸ್ ಲೈಯಿಂಗ್ ಅಂಡರ್ ದ ಬೆಂಚ್, ಅಥವಾ ಸ್ವಾಮಿ ಬಿಕಮ್ ಹೀರೋ ಓವರ್ ನೈಟ್. ಈ ಎರಡು ಪ್ರಶ್ನೆಗಳನ್ನು ತಪ್ಪದೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಸ್ವಾಮಿ ವಾಸ್ ರ್ಯಾಕ್ಡ್ ವಿತ್ ನೈಟ್ ಮೇರ್ಸ್ ಲೈಕ್ ಟೈಗರ್ ವಾಸ್ ಚೇಸಿಂಗ್ ಹಿಮ್. ಹಿ ಟ್ರೈಡ್ ಟು ಎಸ್ಕೇಪ್. ಹಿ ಗ್ರೋನ್ಡ್ ಇನ್ ಡೆಸ್ಪೈರ್. ಹಿ ಪುಟ್ ಹಿಸ್ ಹ್ಯಾಂಡ್ ಟು ಫೀಲ್ ಹಿಸ್ ಗ್ರಾನಿಸ್ ಪ್ರೆಸೆನ್ಸ್ ಬಟ್ he touched the wooden leg of the bench. When he saw the moving picture, he moved to the edge of the bench and thought that the devil would pull him out and tear him. As it came near, he crawled, hugged and used his teeth on it like a mortal weapon. Swami had a dreadful experience under the bench. ನೀವು ಇದನ್ನು ಚೆನ್ನಾಗಿ ಬರೀಬೇಕಂದ್ರೆ, ಸ್ವಾಮಿ slept in the office room as father forced to sleep in the office room. He was afraid of devils. He slept under the bench. His sleep was racked with nightmares. He opened his eyes. He felt he is alone in the office room. He saw something moving. When it came near, he hugged it and bite it. ಈ ರೀತಿಯಾಗೂ ಸಹ ನೀವೇನು ಮಾಡ್ಬೋದು, ಅದರ ಡೆಡ್ಫುಲ್ ಎಕ್ಸ್ಪೀರಿಯನ್ಸನ್ನು ಬರಿಬೋದು. ನಂತರ ಡಿಸ್ಕ್ರೈಬ್ ದ ಪೊಯೆಟ್ಸ್ ವಿಷನ್ ಆಫ್ ಹಿಸ್ ಮದರ್ ಲ್ಯಾಂಡ್ ಅಂತ ಇದೆ. ಇಲ್ಲಿ ನಾನು ಸಮರಿಯನ್ನು ಸಿಂಪಲ್ ಆಗಿ ಕೊಟ್ಟಿದ್ದೇನೆ. ಇಲ್ಲಿ ದ ಪೊಯಮ್ ಈಸ್ ಎ ಕನ್ವರ್ಸೇಷನ್ ಬಿಟ್ವೀನ್ ವಿ ಕೆ ಗೋಕರ್ಣ್ ದ ಮದರ್ ಲ್ಯಾಂಡ್. ದ ಪೊಯೆಟ್ wishes to sing about the beauty of India, Himalaya, oceans, temples, industrial progress, seers and prophets. Poet wants to present the glorious picture of past and also wishes to paint India's natural beauty. The motherland wants him to sing about troubled and helpless peoples in India. ಇಲ್ಲಿ ಪೊಯೆಟ್ಸ್ನ ವಿಷನ್ ಮಾತ್ರ ಕೇಳಿರೋದ್ರಿಂದ ಪೊಯೆಟ್ ಯಾವ ರೀತಿ ತಮ್ಮ ಮದರ್ ಲ್ಯಾಂಡ್ ಇಂಡಿಯಾನ ಡಿಸ್ಕ್ರೈಬ್ ಮಾಡಬೇಕು, ಹಾಡಬೇಕು ಅಂದ್ಕೋತಾರೆ, ಆ ಉತ್ತರವನ್ನು ಬರಿತಾ ಹೋಗಬೇಕಾಗುತ್ತೆ. ಇನ್ನು ಸಮರೈಸ್ ದಿ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಇನ್ ಯುವರ್ ಓನ್ ವರ್ಡ್ಸ್ ಅಂತ ಕೇಳಿದ್ದಾರೆ. ದ ಪೊಯೆಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಆಸ್ ಜೀನಿಯಸ್ ಬಿಕಾಸ್ ಶಿ ಕುಡ್
climb a tree even at the age of 62. She was passionate to climb tree and learnt it from her loving brother at the age of 6. Everybody feared that Granny would fall from a tree one day. One day she climbed a tree but could not come down. After the rescue, doctor recommended a rest for a week. But for poor Granny it was like a brief season in hell. She demanded a house to be built in a tree. Poet's father was dutiful, fulfilled his mother's wish, so that Granny moved up and enjoyed her wish. ಇದು ಈ ಒಂದು ಸಮರಿ 4 ಮಾರ್ಕ್ಸ್ಗೆ ಕೇಳೋದ್ರಿಂದ ಕಂಪಲ್ಸರಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವೈಲ್ ಪ್ಲೇಯಿಂಗ್ ಈ ಸ್ಯಾಕ್ಸಫೋನ್ ಜಾಸ್ ಪ್ಲೇಯರ್ ವಾಸ್ ಕ್ವೈಟ್ ಕಾಂಟ್ರಾಸ್ಟ್ ವಿತ್ ಇಸ್ ಫಿಸಿಕಲ್ ಅಪಿಯರೆನ್ಸ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಇಲ್ಲಿ ಜಾಸ್ ಪ್ಲೇಯರ್ ಜಾಸ್ ಪೋಯಮ್ 2 ನ ಒಂದು ಸಮರಿಯನ್ನು ಬರೀಬೇಕಾಗುತ್ತೆ. ದ ಜಾಸ್ ಪ್ಲೇಯರ್ ಈಸ್ ಲೈಕ್ ಅನ್ ಏನ್ಷಿಯಂಟ್ ಮಿರ್ನರ್. ಹಿ ಹ್ಯಾಸ್ ಎ ರಿಂಕಲ್ಡ್ ಫೇಸ್, ಕ್ಲೋಸ್ಡ್ ಐಸ್ ವಿತ್ ಫುಲ್ ಆಫ್ ವೇರಿಸ್. His collar frayed, faded blue, old shirt turned dark sweat, old necktie undone drops, old jacket holding his sagging stomach. He had run-down shoes having paper in them. His unshaven face shows pain. Across his chest lies an old alto saxophone. He feels he has a message for the people of the world. He played the saxophone. In that music he felt like a bird and flied higher and higher. When he come back he is a black man again. ಈ ರೀತಿಯಾಗಿ ಈ ಒಂದು ಸಮರಿಯನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು 4 ಮಾರ್ಕ್ಸ್ಗೆ. ಇಲ್ಲಿ ನರೇಟ್ ಸ್ವಾಮಿ ಡೆಡ್ಪುಲ್ ಎಕ್ಸ್ಪೀರಿಯನ್ಸ್ ಮತ್ತು ಈ ಪ್ರಶ್ನೆಯನ್ನು ಕೇಳಿದರೆ ಈಗಾಗಲೇ ಅದನ್ನು ಉತ್ತರಿಸಿದ್ದೇನೆ. ದೆನ್ ಕಲರ್ಸ್ ಆಫ್ ಸೈಲೆನ್ಸ್ ಇಂದ ಸತೀಶ್ ಗುಜ್ರಾಲ್ಸ್ ಲೈಫ್ ಆಫ್ ಅಚೀವ್ಮೆಂಟ್ ಈಸ್ ಆಂಪಲ್ ಪ್ರೂಫ್ ದಟ್ ಫಿಸಿಕಲ್ ಡಿಸಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಈ ಒಂದು ಪ್ರಶ್ನೆಗೆ ಸತೀಶ್ ಗುಜ್ರಾಲ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಆ್ಯಂಡ್ ಬಿಕಮ್ ಡೆಫ್. ಹಿ ವಾಸ್ ರೆಫ್ಯೂಸ್ಡ್ ಟು ಅಡ್ಮಿಷನ್ ಬೈ ಸ್ಕೂಲ್ಸ್ ಅಂಡ್ ಬಿಕಾಸ್ ಹಿ ವಾಸ್ ನಾಟ್ ನಾರ್ಮಲ್ ಬಾಯ್. Boys made fun of him and therefore he remained at home. One day he saw a beautiful bird which had longish tail and black crest that made him to take up drawing and painting. His father admitted him to one of the best school of arts. Within a short time, Satish learned not only drawing and painting but also about life. Today Satish is the one of the best artists in India. Exhibition of his works has been held all over the world. He has published 4 books in arts. The government of India has honored him with Padma Vibhushan and he has also been awarded the Order of Crown. So, ಈ ಒಂದು ಕಲರ್ಸ್ ಆಫ್ ಸೈಲೆನ್ಸ್ ಪಾಠದಿಂದ ನೀವು ಈ ಒಂದು ಪ್ರಶ್ನೆಯನ್ನು ಮತ್ತು ಹೌ ಹಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್, ಹಿ ವಾಕಿಂಗ್ ಆನ್ ರಿಕೆಟಿ ಬ್ರಿಡ್ಜ್, ಈ ಲುಕಿಂಗ್ ಡೌನ್ ಅಟ್ ದ swirling of water, his foot was missed the balance, he fell into the rapids, he hit his head hurt badly, his legs were in cluster. ಈ ರೀತಿ ಆ ಒಂದು ಕ್ವಶನನ್ನು ಸಹ ನೀವು ಓದ್ಕೋಬೋದು. ನೆಕ್ಸ್ಟ್ ಟಾಸ್ಕ್ ಆಗಿ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಲೆಟರ್ ರೈಟಿಂಗ್ 5 ಮಾರ್ಕ್ಸ್ ಇರೋದ್ರಿಂದ ಮೈ ಡಿಯರ್ ಸ್ಟೂಡೆಂಟ್ಸ್, ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿ ಲೆಟರ್ಸ್ ವೆರಿ ವೆಲ್. ಇಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಈ ಒಂದು ಲೆಟರ್ ರೈಟಿಂಗಲ್ಲಿ ನೋಡಬೇಕಾದ್ರೆ ಮೊದಲನೇದಾಗಿ ಇಮ್ಯಾಜಿನ್ ಯು ಆರ್ ಕಿರಣ್ ಆರ್ ಕೀರ್ತನ ಸ್ಟಡಿಯಿಂಗ್ ಗೌರ್ಮೆಂಟ್ ಹೈಸ್ಕೂಲ್ ಕೊಪ್ಪಲ್. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಡಿಸ್ಕ್ರೈಬಿಂಗ್ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಇನ್ ಯುವರ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರಮ್ ಅಡ್ರೆಸ್ ಅಲ್ಲಿ ಕಿರಣ್ ಕೀರ್ತನ ಕೊಟ್ಟಿದ್ದಾರೆ, ಆ ಕಿರಣ್ ಅಥವಾ ಕೀರ್ತನೆ ತೊಗೋಬೇಕು. 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ ಅಂತ ಕೊಟ್ಟಿದ್ದಾರೆ, ಕೊಪ್ಪಳ ತೊಗೋಬೇಕು. ಡೇಟನ್ನು ಮೆನ್ಷನ್ ಮಾಡಿ ನಂತರ ಡಿಯರ್ ಫ್ರೆಂಡ್ ಸಾಲ್ಯುಟೇಷನ್ ಡಿಯರ್ ಫ್ರೆಂಡನ್ನು ಬರೀಬೇಕಾಗುತ್ತೆ. ಇಲ್ಲಿ ಕೆಲವು ಸೆಂಟೆನ್ಸಸ್ಸನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಯಾವುದು? ಐ ಆಮ್ ವೆರಿ ಫೈನ್ ಹಿಯರ್, ಐ ಹೋಪ್ ಯು ಆಲ್ಸೋ ಫೈನ್ ದೇರ್, ಐ ಆಮ್ ಸ್ಟಡಿಂಗ್ ಹಾರ್ಡ್ ಫಾರ್ ಮೈ ಎಕ್ಸಾಮ್ಸ್, ಐ ಹೋಪ್ ಐ ವಿಲ್ ಗೆಟ್ ಡಿಸ್ಟಿಂಕ್ಷನ್. ಈ ಸೆಂಟೆನ್ಸ್ಗಳನ್ನು ಪ್ರತಿ ಲೆಟರ್ಗೆ ನೀವು ಪರ್ಸನಲ್ ಲೆಟರಲ್ಲಿ ಬರೀಬೋದು. I am writing this letter about Republic Day celebration in my school. We gathered at 8:30. We made arrangements, flag hoisted by our headmaster. Later, we had cultural activities and speech. We enjoyed this celebration. Write a letter about your studies and health. Convey my regards to all family members. Yours lovingly, Kiran or Kirtana. See, ಮತ್ತೆ ಟು ಅಡ್ರೆಸ್ ಲಾಸ್ಟಲ್ಲಿ ಟು ಶ್ರೀನಗರ್ ಹೊಸಪೇಟ್ XYZ ಅಂತೇಳಿ ಬರಿಬೋದು. ಮೈ ಡಿಯರ್ ಸ್ಟೂಡೆಂಟ್, ಇದು ನಾನು ಸಿಂಪಲ್ಲಾಗಿ ಲೆಟರನ್ನು ಕೊಟ್ಟಿದ್ದೇನೆ. ಯು ಕ್ಯಾನ್ ಡಿಸ್ಕ್ರೈಬ್ ಹೌ ಯು ಸೆಲೆಬ್ರೇಟೆಡ್ ರಿಪಬ್ಲಿಕ್ ಡೇ ಇನ್ ಯುವರ್ ಸ್ಕೂಲ್ ವೆಲ್. ನಿಮ್ಮ ಶಾಲೆಯಲ್ಲಿ ಆಚರಣೆ ಮಾಡಿರ್ತಕ್ಕಂಥ ರಿಪಬ್ಲಿಕ್ ಡೇ ಬಗ್ಗೆ ನೀವು ಕ್ಲಿಯರ್ ಆಗಿ ಲೆಟರನ್ನು ಬರಿಬಹುದು. ಇನ್ನು ನೆಕ್ಸ್ಟ್ ಅಫಿಷಿಯಲ್ ಲೆಟರನ್ನು ನೋಡಿದಾಗ ರೈಟ್ ಎ ಲೆಟರ್ ಟು ದ ಕಮಿಷನರ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಕಂಪ್ಲೈನಿಂಗ್ ಅಬೌಟ್ ಡ್ರೈನೇಜ್ ಪ್ರಾಬ್ಲಮ್ಸ್ ಇನ್ ಯುವರ್ ಲೊಕ್ಯಾಲಿಟಿ. ಫ್ರಮ್ ಕೀರ್ತನ 10th ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಹೈಸ್ಕೂಲ್ ಕೊಪ್ಪಳ. ಡೇಟ್ ಟು ದ ಕಮಿಷನರ್ City Municipal Corporation Koppal. Respected sir, subject complaining about drainage problems in our locality. See here ನಾನು ನಿಮಗೆ ಡಿಸ್ಕ್ರಿಪ್ಷನನ್ನು ತುಂಬ ಸಿಂಪಲ್ಲಾಗಿ ಕೊಟ್ಟಿದ್ದೇನೆ, ನೀವು ನೀಟಾಗಿ ಬರೀಬಹುದು. As mentioned in the above subject, I am residing in Koppal
Srinagar area. We are facing drainage problems. There is no proper maintenance, drainage water flowing on streets. I am requesting you to please solve this problem. Instruct municipality to clear the drainage. Thank you. Yours faithfully, Kirtana. ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಎರಡು ಲೆಟರಲ್ಲಿ ನೀವು ಯಾವುದಾದ್ರೂ ಒಂದು ಲೆಟರ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫ್ರಮ್ ಅಡ್ರೆಸ್ಸನ್ನು ಮೇಲೆ ಕೊಟ್ಟಿರ್ತಕ್ಕಂತಹ ಕ್ವಶನಲ್ಲಿರ್ತಕ್ಕಂಥ ಫ್ರಮ್ ಅಡ್ರೆಸ್ಸನ್ನು ಬರೀಬೇಕು. ಮತ್ತು ಪರ್ಸನಲ್ ಲೆಟರ್ ಬರೀಬೇಕಾದ್ರೆ ಡಿಯರ್ ಫಾದರ್, ಫ್ರೆಂಡ್ ಅಥವಾ ಮದರನ್ನು ಬರೀಬೇಕು. ಆ್ಯಂಡ್ ದ ಸೆಂಟೆನ್ಸಸ್, ಐ ಆಮ್ ವೆರಿ ಫೈನ್ ಇಯರ್, ಐ ಹೋಪ್ ಯು ಆಲ್ಸೋ ಫೈನ್ ದೇರ್, ಐ ಆಮ್ ಸ್ಟಡಿಂಗ್ ವೆರಿ ವೆಲ್, ಐ ಹೋಪ್ ಐ ವಿಲ್ ಗೆಟ್ ಡಿಸ್ಟಿಂಕ್ಷನ್, ಐ ಆಮ್ ರೈಟಿಂಗ್ ದಿಸ್ ಲೆಟರ್ ಅಬೌಟ್. ಈ ಸೆಂಟೆನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾವ ಟಾಪಿಕ್ ಕೊಟ್ಟಿದ್ದಾರೆ ಅದರ ಮೇಲೆ ಸಿಂಪಲ್ಲಾಗಿ ನೀವು ಲೆಟರ್ನ ಬರೀಬಹುದು. ನೆಕ್ಸ್ಟ್, ಸ್ಟಡಿ ದ ಪಿಕ್ಚರನ್ನು ಕೊಟ್ಟಿದ್ದಾರೆ. ಪಿಕ್ಚರ್ ಡಿಸ್ಕ್ರಿಪ್ಷನ್. ಈ ಪಿಕ್ಚರನ್ನು ನೋಡಿದಾಗ ದಿಸ್ ಈಸ್ ಎ ಪಾರ್ಕ್ ಪಿಕ್ಚರ್. ಅಲ್ಲಿ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ, ಬಾಯ್ ಈಸ್ ರೀಡಿಂಗ್, ಎ ಗರ್ಲ್ ಈಸ್ ಆನ್ ಸ್ವಿಂಗ್, 2 ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಫುಟ್ಬಾಲ್, 1 ಈಸ್ ವಾಚಿಂಗ್ ಇನ್ ದ ಟೆಲಿಸ್ಕೋಪ್, 1 ಗರ್ಲ್ ಈಸ್ ಪೇಂಟಿಂಗ್. ಸೊ ಇಲ್ಲಿ ಹೌ ಟು ರೈಟ್ ದ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ನೋಡೋದಾದರೆ, ವಾಟ್ ಡು ಯು ಸಿ ಇನ್ ದ ಅಬೋ ಪಿಕ್ಚರ್. ಈ ಪಿಕ್ಚರಲ್ಲಿ ನಾವು ಏನು ನೋಡ್ಬೋದು, ಪಾರ್ಕ್, ಚಿಲ್ಡ್ರನ್, ಟ್ರೀಸ್, ಬಾಲ್, ಬುಕ್ಸ್, ಪೇಂಟಿಂಗ್, ಗ್ಲಾಸ್, ಸ್ಕೈ, ಕ್ಲೌಡ್, ಟೆಲಿಸ್ಕೋಪ್ ಇವನ್ನ ನೋಡ್ಬೋದು. ದೆನ್ ವಾಟ್ ಆರ್ ದ ಆಕ್ಷನ್ಸ್ ಡು ಯು ಫೈಂಡ್ ಇನ್ ದ ಗಿವನ್ ಪಿಕ್ಚರ್, ಪ್ಲೇಯಿಂಗ್, ರೀಡಿಂಗ್, ಪೇಂಟಿಂಗ್, ವಾಚಿಂಗ್. ವಾಟ್ ಡಸ್ ದ ಅಬೋ ಪಿಕ್ಚರ್ ಸಜೆಸ್ಟ್ ಟು ಯು, ಬ್ಯೂಟಿಫುಲ್, ಹ್ಯಾಪಿನೆಸ್, ಕ್ರಿಯೇಟಿವಿಟಿ ಆ್ಯಂಡ್ ಫ್ರೆಂಡ್ಶಿಪ್. ರೈಟ್ ಎ ಡಿಸ್ಕ್ರಿಪ್ಷನ್ ಅಂದಾಗ, ಇಟ್ ಈಸ್ ಎ ವೆರಿ ಬ್ಯೂಟಿಫುಲ್ ಸೀನ್ ಆಫ್ ಪಾರ್ಕ್. Some children are playing, some others are busy in the innovative activities. Each child is busy in its own activity. 2 boys are playing football. The boy who is sitting on the tree watching something with the help of telescope. A girl is painting something and a boy is reading book. A girl is swinging to and fro happily. There are some clouds in the blue sky. I like this picture very much because children are very happy in playing and other works. They are very friendly and active. They enjoy their leisure time together. Then the next given is a picture for you. ಇದು ಈ ಪಿಕ್ಚರನ್ನು ನೋಡಿ ನಾವು ಇದಕ್ಕೊಂದು ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರೀಬೇಕಾಗುತ್ತೆ. ಈ ಪಿಕ್ಚರ್ ಏನಾಗಿದೆ, ಇಟ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಆಫ್ ನೇಚರ್ ಆರ್ ಎ ವಿಲೇಜ್ ಅಂತ ನಾವು ತಗೋಬೋದು. ದೆರ್ ಆರ್ ಸಮ್ ಬರ್ಡ್ಸ್ ಇನ್ ದ ಪಿಕ್ಚರ್, ದೆರ್ ಆರ್ ಸಮ್ ಟ್ರೀಸ್ ಇನ್ ದ ಪಿಕ್ಚರ್, ದೆರ್ ಆರ್ 2 ಹೌಸ್ ಇನ್ ದ ಪಿಕ್ಚರ್, ಆ್ಯಂಡ್ ದೆನ್ ದೆರ್ ಈಸ್ ಎ river in the picture, it is a sunrise scene. ಈಗ ನೋಡಿದಾಗ ಈ ಪಿಕ್ಚರಲ್ಲಿ ಏನಿದೆ, ವಾಟ್ ಡು ಯು ಸಿ ಇನ್ ದ ಅಬೋ ಪಿಕ್ಚರ್, ಎ ವಿಲೇಜ್, ಬರ್ಡ್ಸ್, ಹಿಲ್ಸ್, ದೆನ್ ಎ ಸ್ಮಾಲ್ ರಿವರ್, 2 ಹೌಸಸ್, ಇವೆಲ್ಲ ಇಲ್ಲಿ ಬರೀಬೇಕಾಗುತ್ತೆ. ವಾಟ್ ಆರ್ ದ ಆಕ್ಷನ್ಸ್ ಡು ಯು ಫೈಂಡ್ ಇನ್ ದ ಪಿಕ್ಚರ್, ಸನ್ ರೈಸಿಂಗ್, ಬರ್ಡ್ಸ್ ಫ್ಲೈಯಿಂಗ್, ಆ್ಯಂಡ್ ವಾಟ್ ಡಸ್ ದ ಪಿಕ್ಚರ್ ಸಜೆಸ್ಟ್ ಟು ಯು, ಇಟ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಆಫ್ ನೇಚರ್. ಈ ಒಂದು ಕ್ಲೂಸನ್ನು ಇಟ್ಟು ನಾವು ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಸಿಂಪಲ್ ಆಗಿ ಈ ರೀತಿ ಬರಿಬೋದು. ದಿಸ್ ಈಸ್ ಎ beautiful picture of village. There are 2 houses in the picture. It is a beautiful sunrise. The birds are flying. The picture shows the nature. It is a common in villages. I like this picture very much because it is a beautiful picture of nature ಅಂತ ಹೇಳಿ ನಾವು ಬರಿಬೋದು. ಇಲ್ಲಿ ಪಿಕ್ಚರ್ ಡಿಸ್ಕ್ರಿಪ್ಷನಲ್ಲಿ ನೀವು ಮೊದಲಿಗೆ ಬೇಕಾಗಿದ್ದರೆ ಒಂದು ಕಾಮನ್ ಸೆಂಟೆನ್ಸನ್ನು ಯೂಸ್ ಮಾಡಬಹುದು. ಏನಪ್ಪ, ಎ ಪಿಕ್ಚರ್ ಈಸ್ ವರ್ತ್ 1000 ವರ್ಡ್ಸ್ ಅಂತ ಹೇಳಿ ಒಂದು ಕಾಮನ್ ಸೆಂಟೆನ್ಸನ್ನು ಯೂಸ್ ಮಾಡಿ ಪಿಕ್ಚರ್ ಡಿಸ್ಕ್ರಿಪ್ಷನನ್ನು ಬರಿಬಹುದು. See my dear students, here examination preparation ge read the lessons and poems carefully, note down the important points, study the model question papers and write answers, memorize the poem, solve the grammar tasks anta kottidare. See, these are all the activities for the March month and these activities are very helpful for your examination. My dear students, ಈ ಎಲ್ಲ ಆಕ್ಟಿವಿಟೀಸ್ ಅನ್ನು ಚೆನ್ನಾಗಿ ಓದಿ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ. ಇವು ನಿಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಡೌನ್ಲೋಡ್ ದಿಸ್ PDF ಫ್ರಮ್ ದ ಡಿಸ್ಕ್ರಿಪ್ಷನ್ ಆಫ್ ದಿಸ್ ವಿಡಿಯೋ ಆರ್ ಗೋ ಟು ಲರ್ನ್ ಈಸಿಲಿ ಆ್ಯಪ್. ಇನ್ ದಟ್ ಲರ್ನ್ ಈಸಿಲಿ ಆ್ಯಪ್ SSLC ಟ್ಯಾಬ್ಗೆ ಹೋದಾಗ ದೇರ್ ಯು ಕ್ಯಾನ್ ಫೈಂಡ್ ದಿಸ್ ಆಕ್ಟಿವಿಟಿ ಶೀಟ್ ಆ್ಯಂಡ್ ಆಲ್ ದಿ lesson videos, grammar videos and passing packages, question papers, key answers, everything in the Learn Easily app. Thank you my dear students for watching and learn well, get prepared for your examination.